ನಮಸ್ತೆ ಅಯ್ಯಪ್ಪ ಪಂಡಿತ್ ಸರ್. ನಮಸ್ತೆ ಆಲ್ ಫ್ರೆಂಡ್ಸ್, ಆಲ್ ಮಾಸ್ಟರ್ಸ್. ನನ್ನ ಹೆಸರು ಗೀತಾ ಅಂತ ಹೇಳಿ. ನಾನು ಈ ನಾರಾಯಣಪೇಟ್ನಲ್ಲಿರ್ತೀನಿ, ತೆಲಂಗಾಣದಲ್ಲಿ. ಬಟ್ ನಾವು ಕರ್ನಾಟಕದವರು, ಬಟ್ ಇರೋದು ಮಾತ್ರ ನಾರಾಯಣಪೇಟ್ನಲ್ಲಿ ಸರ್. ಈ ಒಂದು ಇನ್ ಹ್ಯಾಂಗ್ 69 ಚಾಲೆಂಜ್ ಅಂದರೆ ಫಸ್ಟ್ ಲೆವೆಲ್ನು ಮುಗಿಸಿದ್ದೆ ಸರ್. ಆಮೇಲೆ ಇದು ಸೆಕೆಂಡ್ ಲೆವೆಲ್ನಲ್ಲೂ ಕೂಡ ನಾನು ಪಾರ್ಟಿಸಿಪೇಟ್ ಮಾಡಿದೆ. ಆದರೆ ತುಂಬ ಅದ್ಭುತವಾಗಿ ನನ್ನಲ್ಲಿ ಎಷ್ಟೋ ಒಂದು ಚೇಂಜಸ್ ಆಗಿರ್ಬೋದು, ಎಷ್ಟೋ ಒಂದು ಏನು ಅನುಭವ ಆಗಿರ್ಬೋದು, ಎಲ್ಲವನ್ನ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದೇ ರೀತಿಯಾಗಿ ಈ ಒಂದು ಮೆಡಿಟೇಷನ್ ಅಂತ ಹಿಡಿದು ನಾವು ಆರ್ಟ್ ಆ್ಯಂಡ್ ಮ್ಯೂಸಿಕ್ವರೆಗೂ ಕೂಡ ಎಷ್ಟೋ ದಿನನಿತ್ಯ ನಾವು ಅಲ್ಲಿನೂ ಕೂಡ ಅನುಭವವನ್ನು ಪಡೆದುಕೊಂಡಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಈಗ ಮೆಡಿಟೇಷನ್ ಅಂತಂದರೆ ನಾವು ಆ ಒಂದು ಶಕ್ತಿಯನ್ನು ತಗೋದು ಆ 69 ಚಾಲೆಂಜ್ನಲ್ಲಿ ಬೇರೆನೇ ಶಕ್ತಿ ಸರ್. ನನಗೆ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂತಂದರೆ ಇಲ್ಲಿ ಮೆಡಿಟೇಷನ್ನಿಂದ ಯಾವ ರೀತಿ ನಮಗೆ ಒಬ್ಬರಿಗೆ ಪ್ರೇರಣೆ ಆಗಿ ನಮ್ಮ ಒಂದು ಮುಖಭಾವ ಆಗಿರ್ಬೋದು, ನಮ್ಮ ಒಂದು ಆಡುವ ಮಾತಾಗಿರ್ಬೋದು, ಬೇರೆಯವ್ರಿಗೂ ಕೂಡ ಈ 69 ಚಾಲೆಂಜ್ನಲ್ಲಿ ನನಗೆ ಅನುಭವವನ್ನ ಆಗಿದೆ ಸರ್. ಯಾಕಂತಂದರೆ ನಾನು ಮುಂದೆ ಹೇಳ್ತೀನಿ ಈ ಒಂದು ಎಕ್ಸ್ಪೀರಿಯನ್ಸ್ ಏರಿನಲ್ಲಿ. ಈ ಮೆಡಿಟೇಷನ್ನಿಂದ ಇಷ್ಟೊಂದು ಶಕ್ತಿಯ ಜೊತೆಗೆ ಒಂದೇನು ಅಸ್ಟಲ್ ಟ್ರಾವೆಲ್ ಆಗೋದು. ಅಸ್ಟಲ್ ಟ್ರಾವೆಲ್ ನನಗೆ ಆಗ್ತಾ ಇತ್ತು ಸರ್, ಆದರೆ ನೆನಪೇ ಇರ್ತಾ ಇರಲಿಲ್ಲ. ಆದರೆ ಇಲ್ಲಿ ನನಗೆ ನೆನಪಿನ ಜೊತೆಗೆ ಆ ಒಂದು ಅಸ್ಟಲ್ ಟ್ರಾವೆಲ್ ಮಾಡಿದ್ದೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನೆನಪು ಅದು ಎಲ್ಲಿಗೆ ಹೋಗ್ತಾ ಇದ್ದೀನಿ ಅಂತ ಅನಿಸ್ತಾ ಇತ್ತು. ಆದರೆ ಇಲ್ಲಿ ಒಂದು ಬೆಳಗ್ಗೆ ಎದ್ದ ತಕ್ಷಣ ಕೂಡ ನೆನಪಾಗ್ತಾ ಇದೆ ಅಂತ ಹೇಳ್ತೀನಿ ಸರ್. ಇನ್ನೊಂದು ವಾಕಿಂಗ್ ಮತ್ತು ವರ್ಕೌಟ್. ವಾಕಿಂಗ್ ಮತ್ತು ವರ್ಕೌಟ್ ಅಂತಂದರೆ ನಾನು ವಾಕಿಂಗ್ ಜೊತೆಗೆ ಯೋಗ ಅದನ್ನು ಕೂಡ ಮಾಡಿದ್ದೀನಿ ಅಂತ ಹೇಳ್ತೀನಿ. 10 ಪೇಜಸ್ ರೀಡಿಂಗ್ ಸರ್. 10 ಪೇಜಸ್ ರೀಡಿಂಗ್ ಅಂತಂದರೆ ಇಲ್ಲಿ ಪ್ರತಿಯೊಂದು ಬುಕ್ಸ್ನು ಕೂಡ ಓದೋ ಅಭ್ಯಾಸ ಇತ್ತು. ಆದರೆ ಏನಂತೆ ಇವಾಗ ಓದಿದೆ ಅಂತಂದರೆ ಮತ್ತೆ 4 ದಿವಸ ಬಿಡೋದು, ಈ ರೀತಿ ಮಾಡ್ತಾ ಇದ್ದೆ ನಾನು. ಆದರೆ ಇಲ್ಲಿ 69 ಚಾಲೆಂಜ್ನಲ್ಲಿ ಬುಕ್ ಓದಕ್ಕೆ ನಿಂತರೆ ಆ ಬುಕ್ಕೆ ಪೂರ್ತಿ ಮುಗಿಸ್ತಾ ಇದ್ದೆ. ಮುಗಿಸೋ ಅಭ್ಯಾಸ ಸರ್. ಬಟ್ ಒಂದು ಬುಕ್ ಹಿಡಿದಾದ್ಮೇಲೆ ಒಂದೊಂದು ಏನು ಮಾಡ್ತಾ ಇದ್ದೆ, ಮತ್ತೆ ಬಿಡ್ತಾ ಇದ್ದೆ. ಆದರೆ 69 ಚಾಲೆಂಜ್ನಲ್ಲಿ ಪರ್ಟಿಕ್ಯುಲರ್ ಆಗಿ ದಿನನಿತ್ಯ ಓದೋ ಒಂದು ಅಭ್ಯಾಸ ಇಲ್ಲಿ ನಮಗೆ ಬಂತು ಅನ್ನೋದನ್ನ, ಅದೇ ರೀತಿಯಾಗಿ ನನಗೆ ಕೆಲವೊಂದು ಬುಕ್ ಅರ್ಥ ಆಗಿದ್ದಿಲ್ಲ ಸರ್. ಮಿರ್ದಾದ್ ನಾನು ನಿಮ್ಮ ಜೊತೆ ಹಂಚಿಕೊಂಡಿದ್ದೆ ವಾಯ್ಸ್ ಮೆಸೇಜ್. ಇಲ್ಲಿ ಆ ಮಿರ್ದಾದ್ ಬುಕ್‌ನು ಕೂಡ ನನಗೆ ಅರ್ಥ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಆ ಮಿರ್ದಾದ್ ಬುಕ್‌ನು ಕೂಡ ನನಗೆ ಎಷ್ಟೋ ಒಂದು ಬುಕ್ಸ್‌ಗಳನ್ನ ಮುಗಿಸೋದಾಗಿರ್ಬೋದು, ಪ್ರತಿಯೊಂದು ಬುಕ್ಸ್‌ನು ಕೂಡ ಬಹಳಷ್ಟು ಬುಕ್ಸ್‌ಗಳನ್ನ ಇಲ್ಲಿ ಓದಿದ್ದೇನೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ವೆಜಿಟೇರಿಯನ್ ಅಂತಂದ್ರೆ ಇಲ್ಲಿ ಮುಖ್ಯವಾಗಿ ನನಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಯಾಕಂತಂದ್ರೆ ಹೊರಗಡೆ ಹೋದಾಗ ಆಗಿರ್ಬೋದು, ಈಗ ನಾವು ಏನು ನಾನು 2 ವರ್ಷದಿಂದ ನಾನು ಬೆಳ್ಳುಳ್ಳಿ ಯೂಸ್ ಮಾಡ್ತಾ ಇಲ್ಲ ಸರ್. ಮನೆಯಲ್ಲಿ ಟೋಟಲಿ ಆಗಿ ನಾನು ಯೂಸ್ ಮಾಡ್ತಾ ಇಲ್ಲ. ಆದರೆ ಹೊರಗಡೆ ಹೋದಾಗ ತಿನ್ನೋ ಆ ಒಂದು ಅವಶ್ಯಕತೆ ನಾವು ಹೋಗ್ಲಿ ಬಿಡೋ ಅನ್ನೋ ಒಂದು ಅಭ್ಯಾಸ ನನ್ನಲ್ಲಿ ಇತ್ತು. ಆದರೆ ಇವಾಗ 69 ಚಾಲೆಂಜ್‌ನಲ್ಲಿ ಅಭ್ಯಾಸ ಇತ್ತಂದ್ರೂ ಕೂಡ ಅದರ ಪೇನು ಮತ್ತು ನೋವು ಪಟ್ಟವಳು ನಾನೇ ಸರ್. ಯಾಕಂತಂದ್ರೆ ನಾನು ಬಿಟ್ಟು ಇವಾಗ ಹೊರಗಡೆ ಹೋದಾಗ ಬಂದ ಮೇಲೆ ಮನೆಗಡೆಯಲ್ಲಿ ವಾಮಿಟಿಂಗ್ ಆಗೋದು, ಬಾಡಿಯಲ್ಲಿ ಬಹಳಷ್ಟು ನೋವನ್ನ ಪಡ್ತಾ ಇದ್ದೆ ನಾನು. ಅದು ನಾನು ನಾ ಪ್ರಾಕ್ಟಿಕಲ್ ಆಗಿ ನಾನು ಕಂಡಿದ್ದೀನಿ ಸರ್. ಅದು ಆ ಒಳಗಿಂದ ಹೋಗುವವರೆಗೂ ಕೂಡ ಅಷ್ಟೊಂದು ನನಗೆ ವಾಮಿಟಿಂಗ್ ಮುಖಾಂತರ ಹೋಗ್ತಾ ಇತ್ತು. ನಾನು ಎಷ್ಟೋ ಒಂದು ನನ್ನಲ್ಲಿ ನಾನು ಅದು ಅನುಭವ ಪಡ್ಕೊಂಡಿದ್ದೀನಿ ಸರ್. ಆದರೆ ಈ 69 ಚಾಲೆಂಜ್‌ನಲ್ಲಿ ಮಾತ್ರ ಪರ್ಟಿಕ್ಯುಲರ್ ಆಗಿ ತಿನ್ನಬಾರ್ದು, ಹೊರಗಡೆ ಹೋದ್ರೂ ತಿನ್ನಬಾರ್ದು ಅನ್ನೋದಾಗಿರ್ಬೋದು. ಹಾಸ್ಟೆಲ್ ನಾವು ಮಕ್ಳಿಗೆ ಹೋದಾಗ ಹೈದ್ರಾಬಾದಿಗೆ, ಅಲ್ಲಿ ಆದರೆ ವೆಜಿಟೇರಿಯನ್, ನಾನ್ ವೆಜಿಟೇರಿಯನ್ 2 ಮಿಕ್ಸಿಂಗ್. ಬಟ್ ಅಲ್ಲಿ ತಿನ್ನಲಾರ್ದೆ ನಾನು ಏನು 2 ಸಲ ಹೋಗಿದ್ದು ಕೂಡ ನಾನು ಒಂದು ಸಲ ಉಪವಾಸೇ ಬಂದೇ ಸರ್. ಒಂದು ಸಲ ಅವಲಕ್ಕಿ ತಗೊಂಡೋಗಿದ್ದೆ. ಅವಲಕ್ಕಿಯನ್ನ ನಾನು ತಿನ್ಕೊಂತ, ಬಟ್ ಇನ್ನೊಂದು ಸಲ ನಾನು ಜಸ್ಟ್ ಹಣ್ಣಿನ ಜ್ಯೂಸನ್ನ ಏನು ಹೊರಗಡೆ ಬಂದಾಗ ಹಣ್ಣಿನ ಜ್ಯೂಸ್ ಜೊತೆ ನಾನು ಬಿಟ್ಟು ಬಂದಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಅದು ಅದ್ಭುತವಾಗಿ ನನಗೆ ಇಲ್ಲಿನೂ ನಾನು ಕಲ್ತಿದ್ದೀನಿ. ಪರ್ಟಿಕ್ಯುಲರ್ ಆಗಿ ನಾವು ಎಲ್ಲಿ ಹೋದ್ರೂ ಕೂಡ ನಾವು ತಿನ್ನಬಾರ್ದು ಅನ್ನೋದನ್ನ ಅಲ್ಲಿ ತಿಳ್ಕೊಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇನ್ನೊಂದು ಜರ್ನಲ್ ಎಂಟ್ರಿ ಬಗ್ಗೆನೂ ಕೂಡ ದಿನನಿತ್ಯ ನಾವು ಏನು
ಬರೆಯೋ ಒಂದು ಅಭ್ಯಾಸ ನಾನು ಇಲ್ಲಿ ರೂಢಿಸ್ಕೊಂಡಿದ್ದೆ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಬರಿತಾ ಇದ್ವಿ ಪತ್ರಿಜಿ ಅವೆಲ್ಲ ಬರಿತಾ ಇದ್ದೆ. ಆದ್ರೆ ನಮ್ಮನ್ನ ನಮ್ಮ ಬಗ್ಗೆ ನಾವು ಬರ್ಕೋದಾಗಿರ್ಬೋದು, ಇಲ್ಲಿ ನಾನು ಕಲ್ತಿದ್ದೀನಿ. ಪರ್ಟಿಕ್ಯುಲರ್ ಆಗಿ ಬರಿತಾ ಹೋಗಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಎಕ್ಸ್‌ಪೀರಿಯನ್ಸ್ ಶೇರಿಂಗ್. ಇಲ್ಲಿ ಎಕ್ಸ್‌ಪೀರಿಯನ್ಸ್ ಶೇರಿಂಗ್ ಅಂತಂದ್ರೆ ನೋಡಿ ಮೆಡಿಟೇಷನ್ ಮತ್ತೆ ಎಕ್ಸ್‌ಪೀರಿಯನ್ಸ್ ಶೇರಿಂಗ್ ಎಷ್ಟು ಅದ್ಭುತ ಇದೆ 2 ಕನೆಕ್ಟಿಂಗ್ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ನಾವು ಮೆಡಿಟೇಷನ್ ಎಷ್ಟು ಹೆಚ್ಚೆಚ್ಚಿಗೆ ಮಾಡ್ತಾ ಇದ್ದೀವಿ, ಅದು ಕೂಡ ಕರೆಕ್ಟಾಗಿ ನಾವು ಏನು ಆ ಒಂದು ಸ್ಥಿತಿಯಲ್ಲಿ, ಧ್ಯಾನದ ಸ್ಥಿತಿಯಲ್ಲಿ ಶ್ವಾಸ ಮೇಲೆ ಗಮನ ಇಡೋದು. ಆ ರೀತಿ ನಾವು ಇಟ್ಟಾಗ ನಮ್ಮಲ್ಲಿ ಎಷ್ಟೊಂದು ಅದ್ಭುತವಾಗಿ ನಡೆಯುತ್ತೆ ಅನ್ನೋದನ್ನ ಆ ನಾನು ಕಂಡಿದ್ದೀನಿ ಸರ್. ಒಂದು ಎಕ್ಸ್‌ಪೀರಿಯನ್ಸ್ ಹೇಳಕ್ ಇಷ್ಟಪಡ್ತಾ ಇದ್ದೀನಿ ಇಲ್ಲಿ. ನಾನು ಒಂದ್ಸಲ ಲಾಯರ್ ಅಂದ್ರೆ ಕೋರ್ಟಿಗೆ ಹೋಗಿದ್ದೆ ಸರ್. ಅಲ್ಲಿ ನಾನು ಈ ರೀತಿ ಮಾತಾಡ್ತಾ ಇದ್ದೆ ಜೊತೆ. ಆ ಅಲ್ಲಿ ಕುಳಿತು ಒಬ್ರು ಲಾಯರ್ ನನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಎಲ್ಲರೂ. ಬಟ್ ಅಲ್ಲಿ ಒಬ್ರು ಲಾಯರ್ ಮಾತ್ರ ನನ್ನನ್ನೇ ಅಬ್ಸರ್ವ್ ಮಾಡ್ತಾ ಆಮೇಲೆ ಪಕ್ಕದವ್ರಿಗೆ ಕೇಳಿದಾರಂತೆ. ಅಂದ್ರೆ ನನ್ಗೆ ಅವ್ರ ಪರಿಚಯ ಅಂದ್ರೆ ಆ ಸಣ್ಣವಳಿದ್ದಾಗ ನೋಡಿದ್ದು. ಬಟ್ ಆಮೇಲೆ ಇವಾಗ ಮತ್ತೆ ನೋಡಿದ್ದಾರೆ. ಮತ್ತೆ ಅದಾದ್ಮೇಲೆ ನಾನು ಮೆಡಿಟೇಷನ್ ಆದ್ಮೇಲೆ ನನ್ ಮುಖ ಅವ್ರು ನೋಡಿದ್ದಿಲ್ಲಂತೆ. ಮೆಡಿಟೇಷನ್ ಈ ಬಂದಾದ್ಮೇಲೆ ಆನಾಪಾನಸತಿ ಧ್ಯಾನ ಬಂದಾದ್ಮೇಲೆ. ಆದ್ರೆ ಅವರು ನನ್ ಮುಖ ಆ ರೀತಿ ಏನು ಚೇಂಜಸ್ ಆಗಿದೆಯಲ್ಲ, ಗೀತಾ ಯಾವ ರೀತಿ ಚೇಂಜಸ್ ಆಗಿದಾಳಲ್ಲ, ಅವಳು ಒಂದು ವ್ಯಕ್ತಿತ್ವ ಅಂದ್ರೆ ಆ ರೀತಿ ಮುಖದ ಮೇಲೆ ತೇಜಸ್ಸೇ ಬೇರೆ ಕಾಣ್ತಾ ಇದೆ. ಏನ್ ಹಚ್ತಾ ಇದ್ದಾಳೆ? ಏನ್ ಅಂದ್ರೆ ನೋಡಿ ಸರ್, ಈ ಧ್ಯಾನದ ಶಕ್ತಿ ನಾವು ಬೇರೆಯವರಿಗೂ ಕೂಡ ಆ ಒಂದು ಏನು ಪ್ರೇರಣೆ ಆಗಿ ಅಂದ್ರೆ ಪ್ರೇರಣೆ ಅನ್ನೋದಕ್ಕಿಂತ ಆ ಶಕ್ತಿ ಅವರಿಗೆ ಆ ರೀತಿ ಕಾಣುತ್ತೇನೋ ಅಂತ ನನಗೆ ಹೇಳಕ್ ಇಷ್ಟಪಡ್ತೀನಿ ಸರ್. ಆ ಪದ ಬರ್ತಾ ಇಲ್ಲ. ಬಟ್ ಆಮೇಲೆ ಅವ್ರ ನಂಬರ್ ಕಲೆಕ್ಟ್ ಮಾಡಿ ನನಗೆ ಕೇಳೋದಾಗಿರ್ಬೋದು, ನನ್ ಜೊತೆ ಮಾತಾಡೋದಾಗಿರ್ಬೋದು, ಏನ್ ಹಚ್ತಾ ಇದೆ? ಏನ್ ತಿಂತಾ ಇದ್ದೀರಾ? ನೋಡಿ ಸರ್, ನಾವು ಈ ಒಂದು 69 ಚಾಲೆಂಜ್‌ನಲ್ಲಿ ಅದ್ಭುತವಾಗಿ ನಾವು ಬೇರೆಯವರನ್ನು ಕೂಡ ಕಂಡಿದ್ದೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸರ್. ಇದು ಘಂಟಾಘೋಷವಾಗಿ. ಯಾಕಂತಂದ್ರೆ ಇವೆಲ್ಲವನ್ನ ನಾವು ಚಾಲೆಂಜ್‌ನಲ್ಲಿ ತಗೊಂಡಾಗ, ದಿನನಿತ್ಯ ಮಾಡ್ತಾ ಹೋದಾಗ, ದಿನನಿತ್ಯ ಆಚರಣೆಯಲ್ಲಿ ಇಟ್ಕೊಂಡಾಗ ನಮ್ಮಲ್ಲಿ ನಮ್ಮ ಮುಖದಲ್ಲಿ ಚೇಂಜಸ್ ಬರುತ್ತೆ ಅನ್ನೋದನ್ನ ಹೇಳಕ್ ಇಷ್ಟಪಡ್ತೀನಿ. ಯಾಕಂದ್ರೆ ನೋಡಿ ಬೇರೆಯವ್ರನ್ನು ಕೂಡ ಕಾಲ್ ಮಾಡಿ ಕೇಳಿದಾಗ ನಿಜವಾಗ್ಲೂ ನಾನು ಅಲ್ಲಿನೂ ಕೂಡ